ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಕ್ಲಾಸ್ 3 ಹೇಳ್ತಾ ಇದ್ದೀನಿ ನೋಡಿ. ಹಾಗೆ 2 ಅನ್ನು ನಿಮಗೆ ಕಟಿಂಗ್ ಮಾಡಿ ತೋರಿಸಿದ್ದೆ. ಹಾಗೆ ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಹಾಗೆ ನೋಡಿರಿ 3 ಇಂಚ್ ಇಟ್ಟಿದ್ದೀನಿ. ಹಾಗೆ ನಿಮ್ದು ಶೋಲ್ಡರ್ ಎಷ್ಟಿರುತ್ತಲ್ಲ 3.5 ಆ ರೀತಿ ಬರುತ್ತಾ. ಹಾಗಾಗಿ ಆ ರೀತಿ ನೀವು ಕಟಿಂಗ್ ಮಾಡ್ಕೋಬೇಕಾಗತ್ತಾ, ತೊಗೊಂಡು ಇಡಬೇಕಾಗತ್ತಾ. ಈಗ ನೋಡಿರಿ ಹಿಂಭಾಗ ಸೈಡ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಹಿಂಭಾಗ ಸೈಡ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರಂಟ್ ಎಲ್ಲನೂ ನೀವು ನಾರ್ಮಲ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾ ಇರ್ತಿರಲ್ಲ ಅದೇ ಥರ ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತಾ. ಹಾಗೆ ಮೇನ್ ಬಟ್ಟೆಯನ್ನು ನಾನು ಜಾಸ್ತಿಯನ್ನು ಇಟ್ಟಿರ್ತೀನಿ. ಹಾಗೆ ಅಟ್ಯಾಚ್ ಮಾಡಿದ ನಂತರ ಎಕ್ಸ್ಟ್ರಾ ಬಟ್ಟೆ ಬಂದಿರೋದು ನಾನು ಕಟ್ಟಿಂಗ್ ಮಾಡಿ ತೆಗಿತೀನಿ ನೋಡಿರಿ. ಹಾಗೆ ಸೈಡ್ ನೋಡಿರಿ, ಯಾಕಂದ್ರೆ ಬಿಗಿನರ್ಸ್ ಆದರೆ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಹಾಗಾಗಿ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಳಿ, ಮೇನ್ ಬಟ್ಟೆ ನಡೆಯುತ್ತೆ. ಹಾಗೆ ಏನಿತ್ತಲ್ಲ ಲೈನಿಂಗ್ ಬಟ್ಟೆ ಒಳಗೆ ನೀವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಪರ್ಫೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತಾ ನೋಡಿ ಅಂತೇಳಿ. ಹಾಗೆ ಎಕ್ಸ್ಟ್ರಾ ಬಂದಿರೋದು ಹೀಗೆ ತೆಗಿಬೇಕಾಗತ್ತಾ ನೋಡಿರಿ. ಎಕ್ಸ್ಟ್ರಾ ಬಂದಿರೋದು ಕಟ್ಟಿಂಗ್ ಮಾಡಿ ತೆಗಿಬೇಕು. ಹಾಗೆ ನಮ್ಮ ಮನೆ ಒಳಗೆ ಕೆಲಸ ನಡೆದಿದೆ. ಹಾಗಾಗಿ ಮಿಷನ್ ಮೇಲೆ ಒಂದು ಸಾಮಾನು ಅದಾವ. ಹಾಗೆ ದಯವಿಟ್ಟು ಕ್ಷಮಿಸಿ, ಯಾಕಂತಂದ್ರೆ ಎಲ್ಲನೂ ಸ್ಟಿಚಿಂಗ್ ಮಾಡಬೇಕಾದ್ರೂ ನಂಗೆ ಟೈಮ್ ಸಿಗ್ತಾಯಿಲ್ಲ. ಹಾಗೆ ಕ್ಲೀನ್ ಮಾಡಬೇಕಾದ್ರೂ ಟೈಮ್ ಸಿಗ್ತಾಯಿಲ್ಲ. ಈಗ ಡಾಟ್ ಪಾಯಿಂಟ್ ನೋಡಿರಿ, ಡಾಟ್ ಅನ್ನೋದು ಇವಾಗ ಏನು ನಾನು ತೋರಿಸಿದ್ದೆಲ್ಲ ಅಷ್ಟು ಉದ್ದನೇ ಹಿಡಿಬೇಕಾಗತ್ತೆ ನೋಡಿ. 8 ಇಂಚ್ ಅಂತ ತೋರಿಸಿದ್ದೆ ನಿಮಗೆ. ಹಾಗೆ ನಾನು ಕಟ್ಟಿಂಗ್ ವಿಡಿಯೋ ಯಾರೆಲ್ಲ ನೋಡಿಲ್ಲಲ್ಲ, ಹಿಂದಿನ ವಿಡಿಯೋದಲ್ಲಿ ಕಟ್ಟಿಂಗ್ ಇದೆ, ಹಾಗೆ ನೋಡಿ ನಿಮ್ಗೆ ಗೊತ್ತಾಗತ್ತಾ. ಅರ್ಧ ಇಂಚ ಸ್ಟ್ರೇಟಾಗಿ ಏನೈತಲ್ಲ ಡಾಟ್ ಪಾಯಿಂಟ್ ಹಿಡಿದ ನಂತರ ನಾವು ಡಾಟನ್ನು ಹಿಡಿದ ನಂತರ ಕಟ್ಟಿಂಗ್ ಮಾಡಿ ತೆಗಿಬೇಕಾಗತ್ತಾ. ಹಾಗೆ ನೋಡಿರಿ ಬೆನ್ ಪಟ್ಟಿ ಕೊಡಬೇಕಾದ್ರೆ 1.5 ಇಂಚನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಹಾಗೆ 1/4 ಇಂಚನ್ನು ಫೋಲ್ಡ್ ಮಾಡಲಿಕ್ಕೆ ಬೇಕಾಗತ್ತಾ. ಅದಕ್ಕಾಗಿ 1.5 ಇಂಚ ತೊಗೊಳ್ಳಿ. 1.5 ಇಂಚ್ ತೊಗೊಂಡ್ರೆ 1/4 ಇಂಚ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು 1/4 ಇಂಚ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತಾ. ಹಾಗೆ ಎಲ್ಲರೂ ಕಾಲ್ ಮಾಡಿ ಒಬ್ಬರು ಕೇಳಿದ್ರು, ಅವರಿಗೆ ಜಸ್ಟ್ ಅಂದರೆ ಎಲ್ಲ ಸೈಜು ಕಟಿಂಗ್ ಬೇಕಂತೆ ನೀವು ಫ್ರೀ ಆನ್ಲೈನ್ ಕ್ಲಾಸ್ ಒಳಗೆ. ಹಾಗೆ ನಾನು ನಂದು 1ನೇ ಕ್ಲಾಸ್ ಒಳಗೆ ಎಲ್ಲ ಸೈಜು 25 ಸೈಜ್ದಿಂದ ಹಿಡ್ಕೊಂಡು ಎಲ್ಲ ಸೈಜು ನನ್ನ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೆ. ಹಾಗೆ ಈಗೂ ನೋಡಿರಿ ನಾನು ನಿಮ್ಗೆ ಕಟ್ಟಿಂಗ್ 4x ಆಯಿತು, ಫ್ರಿಂಟ್ಸ್ ಕಟ್ ಆಯಿತು. ನಿಮ್ಗೆ ಕಟ್ಟಿಂಗ್ ಡೈಲಿ ಒಂದೊಂದು ವಿಡಿಯೋ ಸಾಧ್ಯ ಆದಷ್ಟು ನಾನು ನಿಮ್ಗೆ ಟ್ರೈ ಮಾಡಿ ಕಟ್ಟಿಂಗ್ ವಿಡಿಯೋ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ. ಹಾಗೆ ಕಟ್ಟಿಂಗ್ ಒಳಗೆ ಯಾವ್ಯಾವ ರೀತಿ ಬರುತ್ತಾ ಕಟ್ಟಿಂಗ್, ಹಾಗೆ ಏನೇನು ತಪ್ಪಾಗ್ತಾ ಇರ್ತವೆ ಅದರೊಳಗೆ ನೀವು ಸರಿ ಮಾಡ್ಕೋಬೋದು ನೋಡಿ. ಇದು ಹಿಂಭಾಗ ಸೈಡ್ ಅಟ್ಯಾಚ್ ಮಾಡ್ಕೊಂಡೆ ನೋಡಿರಿ. ಇದು ಅಟ್ಯಾಚ್ ಮಾಡಿದ ನಂತರ ಈಗ ಫ್ರಂಟ್ ಸೈಡ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಲೀವ್ ಏನೈತಲ್ಲ ಕಾಲರ್ ಯಾವ ಥರ ಇರುತ್ತಲ್ಲ ಅಪೋಸಿಟ್ ಹಚ್ತಾ ಇದ್ದೀನಿ. ಅವ್ರು ಕೇಳಿದೆ ಬಟ್ಟೆ ಉಳಿದಿಲ್ಲ ಮತ್ತು ಈ ಥರ ಬಟ್ಟೆ ನೀವು ಬೇಕಂತಂದ್ರೆ ಹೇಳಿ ಅಂತ ಹೇಳಿದೆ. ಹಾಗೆ ಏನಂದರು ಅವರು, ಇಲ್ಲ ಇದೇ ಥರ ನನ್ನ ಕಾಲರ್ ನೆಕ್ ನಿಮ್ದು ಏನು ಸ್ಟಿಚ್ ಮಾಡಿದ್ರಲ್ಲ ಅದೇ ರೀತಿ ಹಚ್ಚಿ ಅಟ್ಯಾಚ್ ಮಾಡಿ ಮತ್ತು ಸ್ಲೀವಿಗೂ ಅದನ್ನೇ ಅಟ್ಯಾಚ್ ಮಾಡಿ ಅಂತ ಹೇಳ್ಯಾರ. ಹಾಗೆ ಈಗ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಟ್ಟಿಂಗ್ ಒಳಗೆ ಗೋಲ್ಡನ್ ಬಟ್ಟೆ ಒಳಗೆ ಕಟ್ಟಿಂಗ್ ಮಾಡಿ ತೋರಿಸಿದ್ದೆ. ಹಾಗೆ ಈಗ ಚೇಂಜ್ ಆಗತ್ತಾ ನೋಡಿರಿ, ಸ್ಲೀವ್ ಒಂದೇ ಅದು ಕಲರ ಚೇಂಜ್ ಆಗತ್ತಾ. ಆ ಲೈನಿಂಗ್ ಬಟ್ಟೆ ಅದನ್ನ ಕೊಡ್ತೀನಿ. ಹಾಗೆ ಮೇನ್ ಬಟ್ಟೆ ಅಷ್ಟೇ ಸ್ಲೀವನ್ನು ಅದು ಏನು ಕಾಲರ್ ಇರುತ್ತಲ್ಲ ಅದೇ ಥರ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತೀನಿ ನೋಡಿರಿ. ಇದು ಫ್ರಿಂಟ್ಸ್ ಕಟ್ ನೋಡಿರಿ. ಫ್ರಿಂಟ್ಸ್ ಕಟ್ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಪಾಯಿಂಟ್ ಇರುತ್ತೆ, ಆ ಪಾಯಿಂಟಿಗೆ ನಾವು ಅರ್ಧ ಇಂಚ್ ಇಟ್ಕೊಂಡು ಸರಿಯಾಗಿ ನಾವು ಸ್ಟಿಚ್ ಮಾಡಿದ್ರೆ ಅದು ಬ್ರಸ್ಟ್ ಸೈಜ್ ನಾವು ಬ್ರಸ್ಟ್ ಏನು ಟೆಕ್ಸ್ಟ್ ಹಿಡಿತೇವಲ್ಲ ಅದು ಕರೆಕ್ಟಾಗಿ ಬರುತ್ತೆ ನೋಡಿ, ಇಲ್ಲ ಪ್ಲೇನಾಗಿ ಬರೋದಿಲ್ಲ. ಹಾಗಾಗಿ ನೀವು ಪೂರ್ಣ ವಿಡಿಯೋ ವಾಚ್ ಮಾಡಿ. ಅದಕ್ಕೆ ನಾನು ಫ್ರೀ ಆನ್ಲೈನ್ ಅಂತ ಅನ್ನೋದು. ಫ್ರೀ ಆನ್ಲೈನ್ದೊಳಗೆ ಇಷ್ಟು ಡೀಟೇಲಾಗಿ ನಾವು ಹೇಳ್ಕೊಡ್ಬೇಕಾಗತ್ತಾ. ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ. ಈಗ ಎಷ್ಟೋ ಟೈಮ್ ತೊಗೊಂಡು ನಾವು ಹೇಳ್ಕೊಡ್ಬೇಕಾಗತ್ತಾ. ಹಾಗೆ ಇದು ನಿಮಗೆ ಯಾವ ರೀತಿ ತಿಳಿತಾ ಇದೆಯಾ ಹಾಗೆ ಇಲ್ಲ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಬಟ್ಟೆ ಇದು ಉಳಿದಿಲ್ಲಲ್ವ ಅದೇ ಅಡ್ಜಸ್ಟ್ ಮಾಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿರಿ. ಎಕ್ಸ್ಟ್ರಾ ಬಂದಿರೋದು ನಮಗೂ ಅದೇ ಥರ ಬಂದಿರುತ್ತೆ ನೋಡಿರಿ. ಎಕ್ಸ್ಟ್ರಾ ಏನೈತಿಲ್ಲ ಅದನ್ನು ನಾನು ಕರೆಕ್ಟ್ ಪಾಯಿಂಟ್ ಅಂದರೆ ಎದೆ ಸುತ್ತಳತೆ ಏನಿರುತ್ತಲ್ಲ ಎಕ್ಸ್ಟ್ರಾ ಅಲ್ಲಿ ನಾವು ಅಟ್ಯಾಚ್ ಮಾಡುವಲ್ಲಿ ಒಳಗಡೆ ಹೋದರೆ ನಡೆಯುತ್ತೆ. ಹಾಗಾಗಿ ನಮಗೆ ಯಾವ ರೀತಿ ಫಸ್ಟ್ ನಾವು ಪ್ರಿನ್ಸ್ ಕಟ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಅದು ಕರೆಕ್ಟಾಗಿ ಬರಬೇಕು ನೋಡಿರಿ. ಹಾಗಾಗಿ ಎಕ್ಸ್ಟ್ರಾ ಬಂದಿರೋದು ಎಕ್ಸ್ಟ್ರಾ ಮಾಡಿಬಿಟ್ಟು
ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿರಿ. ಬಟ್ಟೆ ಕಡಿಮೆ ಕೊಟ್ಟರೆ ಇದೇ ಆಗತ್ತಾ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತಾ. ಬಟ್ಟೆ ಅಂತಂದ್ರೆ ಒಮ್ಮೊಮ್ಮೆ ಕಡಿಮೆ ತಂದಿರ್ತಾರೆ, ಇದೇ ಸುತ್ತಳತೆ ಜಾಸ್ತಿ ಇದ್ದಾಗ. ಹಾಗೆ ಬಟ್ಟೆ ಮತ್ತು ಕಾಲರ್ ನೆಕ್ ಹಾಗೆ ಈ ರೀತಿ ಹೇಳಿರ್ತಾರಲ್ವ, ಅದು ಬಟ್ಟೆ ಉಳಿಯಂಗಿಲ್ಲ. ಹಾಗಾಗಿ ಈ ರೀತಿ ನೋಡಿರಿ, ಎಕ್ಸ್ಟ್ರಾ ಅಲ್ಲಿ ಲೈನಿಂಗ್ ಬಟ್ಟೆ ಅಷ್ಟೇ ಉಳಿದಿದೆ. ಮೇನ್ ಬಟ್ಟೆ ಏನಿದೆಯಲ್ಲ ಕಡಿಮೆನೇ ಬಂದಿದೆ ನೋಡಿ. ಇಲ್ಲಿ ನೋಡಿರಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಫಾಯಿಂಟ್ ತೋರಿಸ್ತೀನಿ ನೋಡಿರಿ. ಇದು ಒಂದು ನೀವು ಫಾಯಿಂಟ್ ಸರಿಯಾಗಿ ಮಾಡಿಕೊಂಡ್ರೆ ಅರ್ಧ ಇಂಚ್ ನೋಡಿರಿ, ಅರ್ಧ ಇಂಚ್ ಇಲ್ಲೇ ನಾವು ಪಾಯಿಂಟ್ ಬ್ರಸ್ಟ್ ಸೈಜ್ ಪಾಯಿಂಟನ್ನು ಇಟ್ಟಿರ್ತೀವಲ್ಲ 10.5 ಇಂಚಿಗೆ, ಹಾಗೆ ಈ ರೀತಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು ನೋಡಿರಿ. ಅದು ಪಿಂಕ್ ನೀವು ಅನ್ಬೋದು ಎಲ್ಲಿಂದ ಬಂತಂಥೇಳಿ. ನಮ್ಮ ಇಲ್ಲಿ ಓಣಿ ಒಳಗೆ ಒಬ್ರು ಅಂಟಿದಾರ, ಅವರು ಸೊಸೆಯವರು ಕ್ಲಾಸಿಗೆ ಬಂದಾರೆ. ನಾ ಯಾರಿಗೂ ಹೇಳಲ್ಲ ಅಂದೆ. ಅವರಿಲ್ಲ ಬೇರೆ ಕಡೆ ಹೊಂಟಾರ, ಅದಕ್ಕೆ ದೀಪಾವಳಿಗೆ ಅಂದರೆ ಒಂದು ತಿಂಗಳು ಹೇಳ್ಕೊಡು, ಹಿಂಗಾರ ಟೈಮ್ ತೊಗೊಂಡು ಹೇಳ್ಕೊಡು ಅಂತ ಅಂದರು. ಹಾಗಾಗಿ ಅದು ಕ್ಲಾಸ್ ಹೇಳ್ಕೊತಾನೆ ಅಂದರೆ ಅವರು ಸ್ಟಿಚ್ ಒಳಗಡೆ ಸ್ಟಿಚ್ ಮಾಡ್ತಾಯಿದ್ರು, ನಾನು ಹೇಳ್ಕೊಟ್ಟೆ ಬಂದಿದ್ದೆ. ಹಾಗೆ ಮತ್ತು ಕೇಳೋಕ್ಕೆ ಬಂದೇಳು, ಹಾಗಾಗಿ ನಾ ಹೇಳ್ತಾ ಇದ್ದೆ ನೋಡಿರಿ. ಹೀಗೆ ನೋಡಿರಿ, ಎಲ್ಲರನ್ನೂ ಸುಟ್ಟಿ ಮಾಡಿದ್ದೀನಿ. ಅವ್ರಿಗೊಬ್ಬರಿಗೆ ಇಲ್ಲ ಅವರು ಹೊಂಟಾರನ್ನ ಅವ್ರಿಗೆ ಹೇಳ್ತಾ ಇದ್ದೀನಿ. ಹಾಗೆ ನೋಡಿರಿ, ಇಲ್ಲಿ ಯಾವ ಥರ ಬಂದಿದೆ ಅಂಥೇಳಿ. ಫ್ರೆಂಡ್ಸ್ ಕಟ್ ಅನ್ನೋದು ಈ ಥರ ಬರಬೇಕು ನೋಡಿರಿ. ಕಪ್ಸ್ ಸರಿಯಾಗಿ ಬರುತ್ತಾ, ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ಇಲ್ಲಿ 1/4 ಇಂಚ್ ಮತ್ತು ತಗೋಬೇಕು. ನಾವು ಏನು ಸರಿಯಾಗಿ ಇಟ್ಟಿರ್ತೀವಲ್ಲ, ಕಟ್ಟಿಂಗ್ ಮಾಡಿರ್ತೀವಿ, ಮತ್ತು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಸರಿ ಬಂದಿರೋದಿಲ್ಲ. ಹಾಗಾಗಿ 1/4 ಇಂಚ್ ತಕ್ಕೊಂಡು ರೌಂಡ್ ಶೇಪ್ ನೋಡಿರಿ, ಫ್ರಂಟ್ ಏನಿತ್ತಲ್ಲ ಹಾರ್ಮೋಲ್ ಶೇಪ್ ಸರಿಯಾಗಿ ಮತ್ತು ರೌಂಡ್ ಶೇಪ್ ಮಾಡ್ಕೋಬೇಕಾಗತ್ತೆ. ನಾವು ಫ್ರೆಂಡ್ಸ್ ಕಟ್ ಅಟ್ಯಾಚ್ ಮಾಡಿರ್ತೀವಲ್ವ, ಅದಕ್ಕಾಗಿ ಸ್ವಲ್ಪ ಶೇಪ ಹೊರಗಡೆ ಹೋಗಿರುತ್ತದ, ಹಾಗಾಗಿ ನಾವು ಶೇಪನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ಈಗ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆಯನ್ನು ಮಾಡ್ತಾಯಿದ್ದೀನಿ ನೋಡಿರಿ. ಇಲ್ಲ ಅಂದರೆ ನೀವು ಜೀಪ್ ಅಟ್ಯಾಚ್ ಮಾಡ್ಕೋಬೋದು. ಜೀಪ್ ಬೇಕಂತಂದರೆ ಅದು ಒಂದು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ, ಜೀಪ್ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂಥೇಳಿ. ಕಾಲರ್ ಆಯ್ತು, ಹಾಗೆ ಬ್ಯಾಕ್ ನೆಕ್ಕಿಗೂ ಜೀಪ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಅದು ಜೀಪ್ ಬೇರೆ ಬರ್ತಾವ, ನನ್ನ ಕಡೆ ಖಾಲಿ ಆಗ್ಯಾವ, ಅವು ಇಲ್ಲ. ಇವಾಗ ಸಾಧ್ಯದಾಗ ತಂದು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ. ಹಾಗೆ ಏನಿತ್ತಲ್ಲ, ನಿಮಗೆ ಕಟ್ಟಿಂಗ್ ಜಾಸ್ತಿ ಬರ್ತಾವ. ಇನ್ನು ಮುಂದೆ ಕಟ್ಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು ಬರ್ತಾ ಇರ್ತವೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಹೆಚ್ಚು ವಿಡಿಯೋ ಹಾಕ್ಬೋದು ನೋಡಿ. ಈಗ ಹುಕ್ಪಟ್ಟಿ ಹಚ್ತಾ ಇದ್ದೀನಿ ನೋಡಿರಿ. ಹುಕ್ಪಟ್ಟಿ ಮಾಡಿಕೊಂಡು ಆಮೇಲೆ ಏನೈತಲ್ಲ ಹುಕ್ಕಿನ ಮನೆಯನ್ನು ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಬಂದಿದ್ದ ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕಾಗತ್ತೆ ನೋಡಿರಿ. ಯಾವಾಗೂ ನೀವು ಕಾಲರ್ ನೆಕ್ ಇಡಬೇಕಾದ್ರೆ ಅವರು ಏನೈತಲ್ಲ ಶೋಲ್ಡ್ರ್ ಅಳತೆಯನ್ನು ತೊಗೋಬೇಕಾಗತ್ತೆ. ಶೋಲ್ಡ್ರ್ ಅಳತೆ ತೊಗೊಂಡೇ ನೀವು ಕಾಲರ್ ನೆಕ್ ಹೊಲಿಬೇಕಾಗತ್ತೆ ನೋಡಿರಿ ಫ್ರೆಂಡ್ಸ. 15 ಇಂಚ್ ಅವ್ರದ್ದು ಶೋಲ್ಡ್ರ್ ಅಳತೆ ಇತ್ತಂದರೆ ಎಕ್ಸ್ಟ್ರಾ 1 ಇಂಚ್ ಅಂದರೆ 16 ಇಂಚ್ ತೊಗೊಂಡು ನೀವು ಡಿವೈಡ್ ಮಾಡಿಕೊಂಡು ಅದನ್ನು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಆ ರೀತಿ ಮಾಡಿಕೊಂಡ್ರೆ ನಿಮ್ಮದು ಕರೆಕ್ಟಾಗಿ ಬರುತ್ತೆ. ಶೋಲ್ಡ್ರ್ ಅಳತೆ ತೊಗೊಳ್ದ ನೀವು ಕಾಲರ್ ನೆಕ್ ಸ್ಟಿಚಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರೋದಿಲ್ಲ ನೋಡಿ. ಹಾಗೆ ಇದು ಹುಕ್ಕ ಮತ್ತು ಹುಕ್ಕಿನ ಮಣಿ ಮಾಡ್ತಾಯಿದ್ದೀನಿ ನೋಡಿರಿ, ಮಿಷಿನ್ ಮೇಲೆ ಮಾಡ್ತಾಯಿದ್ದೀನಿ. ಹಾಗೆ ರೌಂಡ್ ಕಾಲರ್ ಯಾವ ಥರ ಬರುತ್ತೆ ಅಂಥೇಳಿ ನಿಮಗೆ ಪೂರ್ಣ ವಿಡಿಯೋದಲ್ಲಿ ಇದು ತೋರಿಸ್ಕೊಡ್ತೀನಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ದಯವಿಟ್ಟು ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲನೂ ನಂಗೆ ತೋರಿಸ್ಕೊಡ್ಬೇಕನ್ನೋದು ಆಸೆ ಇದೆ ನೋಡಿರಿ ಫ್ರೆಂಡ್ಸ. ಹಾಗಾಗಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಏನು ಬಾಂಬೆದಲ್ಲಿ ಏನು ಕಲಿತು ಬಂದಿದ್ದನಲ್ಲ, ಹೊಸ ಡಿಸೈನ್, ಹೊಸ ಫ್ರಾಕ್ಗಳ, ಹೊಸ ಏನು ಥರ ಕಲಿತು ಬಂದಿನ ಅವನ್ನೆಲ್ಲನೂ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ. ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ಅದು ಕಟ್ಟಿಂಗ್ ಚೇಂಜ್ ಇದೆ, ಹಾಗಾಗಿ ನಿಮಗೆ ಈಸಿ ಆಗಬೇಕು. ಮತ್ತು ಆ ಕಟ್ಟಿಂಗ್ ನಿಮಗೆ ತೋರಿಸಿದ್ನಂತಂದ್ರೆ ನೀವು ಪರ್ಫೆಕ್ಟ್ ಅನ್ನೋದು. ಮತ್ತು ಬ್ಲೌಸ್ ಆಯಿತು, ಹಾಗೆ ಫ್ರಾಕ್ ಆಯಿತು, ಎಲ್ಲನೂ ಒಂದೊಂದಾಗಿ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಇದು ಕೆಲಸ ಒಳಗೆ, ಸ್ಟಿಚಿಂಗ್ ಕೆಲಸ ಒಳಗೆ ನೋಡಿರಿ. ಈಗ ನೋಡಿರಿ, ನನ್ನ ಕ್ಲಾಸ್ ಒಳಗೆ ನಮ್ಮ ಮನೆ ಒಳಗೆ ಇರ್ತಾರಂತ ಹೇಳಿದೆಲ್ಲ, ಆಕಿ ಎಜುಕೇಷನ್ ಜಾಸ್ತಿ ಆಗಿದೆ ನೋಡಿರಿ. ಹಾಗೆ ಅವರು ಯಾವಾಗ ಕೇಳಿಬಿಡ್ತೀನಿ, ಅವ್ರದ್ದು ವಿಡಿಯೋದಲ್ಲಿ ಬರ್ತಾರಂತಂದರೆ ನಿಮಗೆ ಅವ್ರ ಜೊತೆ ಮಾತಾಡಿಸ್ತೀನಿ, ಅವ್ರ ಎಜುಕೇಷನ್ ಏನಾಗಿದೆ ಅಂಥೇಳಿ. ಅವರು ಇಷ್ಟಪಟ್ಟು ಕಲಿತಾ ಇದ್ದಾರೆ ನೋಡಿರಿ. 58 ಸೈಜ್ ಅವರತ್ತೆ ಬ್ಲೌಸ, ಕಟೋರಿ ಬ್ಲೌಸ್ ನೋಡಿರಿ. ಒಮ್ಮೆ ನಾನು ಪೇಪರ್ದೊಳಗೆ ತೋರಿಸ್ಕೊಟ್ಟೆ, ಆಮೇಲೆ ಅವರು ನೆಕ್ಸ್ಟ್ ಅದು ಪೇಪರ್ ಒಳಗೆ ಕಟ್ಟಿಂಗ್ ಮಾಡಿ
ಸ್ಟಿಚಿಂಗ್ ಮಾಡ್ಯಾರ. ಅವ್ರ ಅತ್ತಿ ಅಂದ್ರತ್ತ ಫುಲ್ ಖುಷಿ ಆಯ್ತು ನೋಡುವ ಪರ್ಫೆಕ್ಟ್ ಆಗಿದೆ ಅಂತೇಳಿ. ಒಮ್ಮಿಗೆ ನೋಡ್ರಿ ಅವ್ರದ್ದು ಪರ್ಫೆಕ್ಟ್ ಅನ್ನೋದು ಆಗಿದೆ ನೋಡ್ರಿ. ಹಾಗೆ ಎಷ್ಟು ಇಷ್ಟಪಟ್ಟು ಅವ್ರು ಅಂತಂದರು, ಇಲ್ಲ ಅತ್ತಿ ಭಾಳ ಇಷ್ಟಪಟ್ಲು ಅಂಥೇಳಿ. ಆ ರೀತಿ ನೋಡಿರಿ ನಾನು ನಿಮಗೆಲ್ಲನೂ ಶೇರ್ ಮಾಡ್ತೀನಿ. ಹಾಗೆ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿರಿ. ಎಲ್ಲನೂ ಮಿಷನ್ ಮೇಲೆ ಇಟ್ಕೊಂಡೇನಿ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ. ಇದೊಂದು ಸಲ ಯಾಕಂತಂದ್ರೆ ಅಲ್ಲಿ ಕೆಲ್ಸಕ್ಕೆ ಬಂದಾರ, ಬಾಗ್ಲ ಹಚ್ಚಲಿಕ್ಕೆ ಬಂದಾರ. ಹಾಗಾಗಿ ನಾನು ಇದು ಕಮೆಂಟ್ ಮಾಡಿದರು, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾವು ನೋಡ್ಕೋಬೇಕು ನೋಡ್ರಿ. ಸೆಂಟ್ರ್ ಪಾಯಿಂಟ್ ಏನು ನಾವು ಫ್ರಂಟ್ದಿಂದ ಸೆಂಟ್ರ್ ಬರಬೇಕು, ಅದು ಎಷ್ಟು ಅಗಲ ಬಂದಿದೆಯಲ್ಲ ಅದು ನೋಡ್ಕೊಂಡ್ಬಿಟ್ಟು ನಾವು ಕ್ಯಾನ್ವಾಸ್ ಒಳಗೆ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ ನೋಡ್ರಿ. ಹಾಗೆ ಸರಿಯಾಗಿ ಇದು ಮಾಡ್ತಾ ಇಲ್ಲ, ಅದು ಕ್ಯಾಮ್ರಾ ಅಂತಂದರೆ ನೋಡ್ತಾ ಇದು ಮಾಡ್ತಾ ಇದೆ. ಹಾಗೆ ಅವರು ಬಾಗ್ಲ ಕುಣಿಸ್ಲಿಕ್ಕೂ ಬಂದಿದ್ರು, ನಮ್ಮ ಮನೆ ಬಾಗ್ಲ ಅದು ಹುಳ ಹತ್ತಿತ್ತು. ಹಾಗಾಗಿ ನೋಡ್ರಿ 9 ಇಂಚ್ ಉದ್ದ ತೊಗೊಂಡಿದ್ದೀನಿ ಫೋಲ್ಡ್ ಮಾಡಿ. 3 ಇಂಚ್ ಅಲ್ಲಿಂದ ಪಾಯಿಂಟ್ ಅಂದರೆ 3.5 ಇಂಚ್ ನಮ್ಮದು ಏನು ಕೊಳ್ಳಿ ನಗಲು ಇಟ್ಟಿರ್ತಲ್ಲ ಅಲ್ಲಿ ಇಟ್ಟುಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. 3 ಇಂಚ್ ಇಟ್ಟಿದ್ದೀನಿ. 3 ಇಂಚ್ ಇಟ್ಟುಕೊಂಡು 9.5 ಇಂಚ್ ಫೋಲ್ಡ್ ಮಾಡಿ ನೋಡ್ರಿ. ಒಂದು ಫೋಲ್ಡ್ ಮಾಡಿ ನಾನು ಆ ರೀತಿ ಮಾಡಿದ್ದೀನಿ. ಅಲ್ಲಿಂದ 3 ಇಂಚ್ ತೊಗೋಬೇಕು. ಹಾಗಾಗಿ 1.5 ಇಂಚ್ ಈ ರೀತಿ ರೌಂಡ್ ಶೇಪ್ ಮಾಡ್ಕೋಬೇಕು ನೋಡಿ. ಈ ಪಾಯಿಂಟ್ದಿಂದ ಈ ಪಾಯಿಂಟ್ ತನಕ ನಾವು ಕೂಡಿಸ್ಕೋಬೇಕಾಗತ್ತೆ. ಹಾಗೆ ಅವರು ಕಟ್ಟಿಂಗ್ ಮಾಡಿ ಎಂದಾಗಿತ್ತಿದೆ, ನಾನು ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ಮನೆ ಕೆಲಸಕ್ಕೆ ಬಂದರೆ, ಹಾಗಾಗಿ ಆಗಲೇ ಇಲ್ಲ. ಹಾಗೆ ನಿಮ್ಗೆ ಇದ್ದಿದ್ದು ವಿಡಿಯೋ ಏನು ನಾನು ಮೊಬೈಲ್ದಾಗ ನಾ ಮಾಡ್ಕೊಂಡು ಇಟ್ಟಿದ್ನಲ್ಲ ಅದನ್ನೇ ಶೇರ್ ಮಾಡಿದ್ದೆ. ಹಾಗಾಗಿ ಇದು ಸ್ಟಿಚಿಂಗ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡ್ರಿ. ಇದನ್ನೇ ಹೀಗೆ ಸ್ಟಿಚಿಂಗ್ ಮಾಡಿ ಮನೆ ಕೆಲಸಕ್ಕೆ ಬಂದಾರ. ಹಾಗಾಗಿ ಅವ್ರ ಜೊತೆ ಇದು ಮಾಡ್ತಾನೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ ನೋಡ್ರಿ. ಇದು ಫಸ್ಟ್ ನಾವು ಮೇನ್ ಬಟ್ಟೆ ಕಟ್ಟಿಂಗ್ ಮಾಡ್ಕೋಬೇಕು ನೋಡ್ರಿ. ಎಕ್ಸ್ಟ್ರಾನ ತಗೊಳ್ಳಿ, ಫಸ್ಟ್ ಒಂದು ಫೋಲ್ಡ್ ಮಾಡ್ಕೋಬೇಕು ನಾವು. ಅದು ಏನಿದೆಲ್ಲ ಎಂಬ್ರಾಯ್ಡಿಂಗ್ ಇರೋದ್ರಿಂದ ಜಾಸ್ತಿ ಅಷ್ಟೊಂದು ಸರಿಯಾಗಿ ಇದು ಆಗ್ತಾಯಿಲ್ಲ, ಅದು ಮೂಮೆಂಟ್ ಆಗ್ತಾಯಿಲ್ಲ. ಅದಕ್ಕಾಗಿ ಜಾಸ್ತಿ ಇಟ್ಕೊಂಡು ನಾನು ತಗೊಂಡಿದ್ದೀನಿ ನೋಡ್ರಿ. ನೀವು ಕರೆಕ್ಟಾಗಿ ಒಂದು ಅರ್ಧ ಇಂಚ್ ಏನೈತಲ್ಲ ಆ ಥರ ತೊಗೊಂಡು ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ. ಇದು ಫೋಲ್ಡ್ ಆಗಲ್ಲ ಅಂಥೇಳಿ ನಾನು ಎಕ್ಸ್ಟ್ರಾ ತೊಗೊಂಡು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ತೀನಿ ನೋಡ್ರಿ. ಇದು ಏನಿದಿಲ್ಲ ಕ್ಯಾನ್ವಾಸ್ ಒಳಗೆ ತಗೋಬೇಕು ನೀವು. ಈಗೇನಿದಿಲ್ಲ ಇದು ಎಕ್ಸ್ಟ್ರಾ ತಗೋತೀನಿ ನೋಡ್ರಿ. ಇದು ಸ್ಟಿಚ್ ಮಾಡಿದ ನಂತರ ಏನು ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನೇ ಕಟ್ಟಿಂಗ್ ಮಾಡಿ ತೆಗಿಬೇಕು ನೋಡ್ರಿ. ಇದನ್ನು ನೋಡಿರಿ. ಜಾಕೆಟ್ ಕಟ್ಟಿಂಗ್ ಆಯಿತು, ಫ್ರಾಕ್ ಕಟ್ಟಿಂಗ್ ಆಯಿತು, ಎಲ್ಲನೂ ಹೊಸ ಥರ ನಿಮಗೆ ಇನ್ನು ಮುಂದೆ ಬರ್ತಾವೆ. ದಯವಿಟ್ಟು ಎಲ್ಲನೂ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಹಾಗೆ ನೋಡಿರಿ, ಇದು ಅಸ್ತರ್ ಬಟ್ಟೆ ಒಳಗೆ ತಗೊಂಡಿದ್ದೀನಿ. ಹಾಗೆ ಇಷ್ಟ ಅಂತ ಹೇಳಿ ಅಳತೆ ಇಲ್ಲ, ಅಂದರೆ ನಿಮ್ಮ ಏನಿತ್ತಲ್ಲ ಇದಕ್ಕೆ ಲೈನಿಂಗ್ ಬಟ್ಟೆಗೆ. ಹಾಗಾಗಿ ನಾನು ನಿಮಗೆ ಜಾಸ್ತಿ ಅಂದರೆ ಒಂದು 7 ಇಂಚ್ ನೀವು ಅಗಲ ಉದ್ದ ಜಾಸ್ತಿ ತೊಗೊಂಡ್ರು ಆಮೇಲೆ ಎಕ್ಸ್ಟ್ರಾ ಬಂದು ಕಟ್ಟಿಂಗ್ ಮಾಡಿದ್ರು ನಡೆಯುತ್ತೆ ನೋಡ್ರಿ. ಅದು ಅಳತೆ ಯಾಕೆ ಹೇಳಿಲ್ಲ ಅನ್ಬೋದು ನೀವು, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಏನಿದಿಲ್ಲ ಮೇನ್ ಬಟ್ಟೆ ಮತ್ತು ಅಸ್ತರ್ ಬಟ್ಟೆ ಕೆಳಗಡೆ ಇಟ್ಕೊಂಡು ನಾವೊಂದು ಫೋಲ್ಡ್ ಸ್ಟಿಚ್ ಮಾಡ್ಕೋಬೇಕು ನೋಡ್ರಿ. ಇಲ್ಲೇನಿದಿಲ್ಲ ಅರ್ಧ ಫಸ್ಟ್ ನಾವು ಕಚ್ ಕೊಡಬೇಕು. ಈ ಥರ ನಾವು ಕಚ್ ಕೊಟ್ಟು ಹಾಗೆ ಇಲ್ಲಿ ಏನಿದಿಲ್ಲ ಅರ್ಧ ಇಂಚಷ್ಟು ನಾವು ರೌಂಡ್ ಶೇಪ್ ಆಗಿ ಇದೇನೈತಿಲ್ಲ ಲೈನಿಂಗ್ ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಈಗ ಉಲ್ಟಾ ಹಿಡ್ಕೊಂಡು ನಾವು ಉಲ್ಟಾದಿಂದ ನಾವು ಇದನ್ನ ಮಾಡ್ಕೋಬೇಕು ನೋಡ್ರಿ. ಉಲ್ಟಾದಿಂದ ನಾವು ಏನೈತಿಲ್ಲ ಇದು ಸೆಂಟ್ರ್ ಪಾಯಿಂಟ್ ಒಂದು ನಾಚನ್ನು ಕೊಡಿ. ಇಲ್ಲಿ ಒಂದು ಸೆಂಟ್ರ್ ಪಾಯಿಂಟಿಗೆ ನಾಚ್ ಕೊಟ್ಟು ಇದು ಕರೆಕ್ಟಾಗಿ ಬರಬೇಕು ನೋಡಿ. ಇಲ್ಲಿ ಎಕ್ಸ್ಟ್ರಾ ಒಂದು 1/4 ಇಂಚನ್ನು ಬಿಟ್ಕೊಳ್ಳಿ ಲೈನಿಂಗ್ ಬಟ್ಟೆ ಒಳಗೆ. ಅಲ್ಲಿಂದ ಅಟ್ಯಾಚ್ ಮಾಡ್ತಾ ಬನ್ನಿ.
ಇದು ಉಲ್ಟಾದಿಂದನೇ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ಹಾಗೆ ಇದು ಏನೈತಲ್ಲ ಕಾಲರ್ ಕರೆಕ್ಟಾಗಿ ಮತ್ತು ಎಲ್ಲರೂ ಇದೇ ಥರ ಕಾಲರ್ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ನೋಡಿರಿ. ರೌಂಡ್ ಕೊಳ್ಳ ಹಾಗೆ ಸ್ಕ್ವೇರ್ ಮತ್ತು ಏನೈತಲ್ಲ ಎಲ್ಲನೂ ಸ್ಟಿಚ್ ಮಾಡಿ ಇದೇ ಥರ ಜಾಸ್ತಿ ಜನ ನನ್ನ ಕಡೆ ಅಂತ ಇವನೇ ಸ್ಟಿಚ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿರಿ ಏನು ಓಪನ್ ಬಿಟ್ಟಿದ್ನೆಲ್ಲ ನಾನು ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಇದು ಓಪನ್ ಬಿಟ್ಟು ಸೈಡ್ ಅಟ್ಯಾಚ್ ಮಾಡ್ಕೋಬೇಕು. ಅದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಬಂದೇ ಇಲ್ಲ, ಸಾರಿ ಫ್ರೆಂಡ್ಸ. ನಾನು ಕ್ಯಾಮ್ರಾ ಈ ಕಡೆ ಇಟ್ಟು ಇದು ಮಾಡ್ತಾಯಿದ್ದೆ, ಹಾಗಾಗಿ ಸರಿ ಬಂದೇ ಇಲ್ಲ ಅದು. ಇದು ನೋಡಿರಿ ಈ ಜಸ್ಟ್ ಇದೇನು ಮಾಡ್ಕೋಬೇಕಂತಂದರೆ ನಾವು ಉಲ್ಟಾ ಹೊಳಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕೊಂಡ್ಬಿಡ್ಬೇಕು ನೋಡಿರಿ. ಇದು ಕರೆಕ್ಟಾಗಿ ಬರುತ್ತೆ. ಇದು ರೌಂಡ್ ಶೇಪ್ ನೋಡಿರಿ. ಫಸ್ಟ್ ಬಿಗಿನರ್ಸ್ ಆದರೆ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಡೀಟೇಲಾಗಿ ಆದಷ್ಟು ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಿಮಗೆ ಎಷ್ಟು ನನಗೆ ಹೇಳಕ್ಕೆ ಸಾಧ್ಯ ಆಕತ್ತಲ್ಲ ಅಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ. ಹಾಗೆ ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಆಗ್ತಾಯಿದೆ ನಿಮ್ಗೆ ತಿಳಿಸಿ ಹೇಳಲಿಕ್ಕೆ ಅಷ್ಟೊಂದು ನಾನು ಹೇಳ್ತಾ ಇದ್ದೀನಿ. ನಂಗೆ ಜಾಸ್ತಿ ಅಷ್ಟೊಂದು ನಿಮ್ಗೆ ಬೇರೆ ಬೇರೆ ಇದು ಮಾಡಿ ಹೇಳಲಿಕ್ಕೆ ಆಗ್ತಾಯಿಲ್ಲ, ಸಾರಿ ಫ್ರೆಂಡ್ಸ. ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಡೀಟೇಲಾಗಿ ಹೇಳ್ಕೊಡ್ಬೇಕು ಅನ್ನೋದು ಆಸೆ ನನಗೆ. ನೀವು ಕಲಿತು ನೀವು ನಮ್ಮ ಹಾಗೆ ಸ್ಟಿಚಿಂಗಲ್ಲಿ ನಾನು ಏನು ಫೇಮಸ್ ಅಂತ ಹೇಳ್ತಾ ಇಲ್ಲ, ತಕ್ಕ ಮಟ್ಟಿಗೆ ನೀವು ಕಲಿತು ದುಡಿದು ಒಂದೇನೋ ಇದಾಗಲಿ ಅನ್ನೋದು ನನ್ನ ಭಾವನೆ ನೋಡಿರಿ ಫ್ರೆಂಡ್ಸ. ಹಾಗೆ ನಾನು ಏನು ಫೇಮಸ್ ಅಂತ ಹೇಳ್ತಾ ಇಲ್ಲ. ನಾನು ನಿಮಗೆ ಎಷ್ಟು ನನಗೆ ಗೊತ್ತೈತಲ್ಲ ಅಷ್ಟೇ ನಾನು ಹೇಳಲಿಕ್ಕೆ, ಹಾಗೆ ನನಗೆ ಎಷ್ಟು ನಾ ದುಡಿತೀನಿ ತಕ್ಕ ಮಟ್ಟಿಗೆ ದುಡಿತೀನಿ. ಹಾಗೆ ನೀವು ದುಡೀರಿ, ಹಾಗೆ ನೀವು ಕಲೀಲಿ ಅನ್ನೋದು ಆಸೆ ನೋಡಿರಿ. ಹಾಗೆ ಮೇಲೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಈ ರೀತಿ. ಹಾಗೆ ನಿಮಗೆ ಎಲ್ಲನೂ ಫ್ರೆಂಡ್ಸ್ ಕಟ್ಟ ಹಾಗೆ ಫೋರ್ಟೆಕ್ಸದ ಎಲ್ಲನೂ ಕಟ್ಟಿಂಗ್ ಬರ್ತಾವೆ ನೋಡಿರಿ. ಡೈಲಿ ನಿಮಗೆ ಕಟ್ಟಿಂಗ್ ಆಯಿತು, ಸ್ಟಿಚಿಂಗದ್ದು ಏನೈತಿಲ್ಲ ಒಮ್ಮೆ ಹೇಳ್ಕೊಡ್ತೀನಿ. ಡೈಲಿ ಏನಿದೆಲ್ಲ ಕಟ್ಟಿಂಗ್ ಪ್ರಾಬ್ಲಮ್ ಇರುತ್ತೆ ಎಲ್ಲರದು, ಸ್ಟಿಚಿಂಗ್ ಏನೆಲ್ಲಂದ್ರೂ ಮಾಡ್ತಾರೆ, ಹಾಗೆ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ. ಹಾಗೆ ಇದು ಸೈಡ್ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿರಿ. ಅವ್ರದ್ದು ಏನಿದೆಲ್ಲ ಅಳತೆ ತೊಗೊಂಡ್ಬಿಟ್ಟೆ ನಾನು ಸ್ಟಿಚ್ ಮಾಡ್ತಾ ಇರೋದು ನೋಡಿರಿ. 6.5 ಸ್ಲೀವ್ ಇಟ್ಟು ನಮ್ಮ ಮಾರ್ಕ್ ಮಾಡಿದ್ದೆಲ್ಲ ಅಲ್ಲೇ ಕರೆಕ್ಟ್ ಮಾರ್ಕಿಂಗ್ ಇದೆ ಅವ್ರದ್ದು, ಹಾಗಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಹಾಗೆ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನೀವು ಸೈಡ್ ಬೇಕಾದ್ರೆ 3 ಸ್ಟಿಚ್ ಬೇಕಾದ್ರೂ ಹಾಕ್ಕೋಬೋದು, 4 ಸ್ಟಿಚ್ ಬೇಕಾದ್ರೂ ಹಾಕ್ಕೋಬೋದು. ಫ್ರೆಂಡ್ಸ್ ಕಟ್ ನೋಡಿರಿ. ಹಾಗೆ ಕಾಲರ್ ರೌಂಡ್ ಬಂದಿದೆ ನೋಡಿರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.